ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಡೈಲಿ ಇದೇ ರೂಟೀನ್ ಆಗಿರುತ್ತೆ ನಂದು. ಡೈಲಿ ನನ್ನ ಟಿಫನಿಗೆ ಅಂತ ಹೇಳ್ಬಿಟ್ಟು ನಾನು ರೊಟ್ಟಿನೇ ಮಾಡಿದ್ದೀನಿ. ಟಿಫನಿಗೆ ನಾನು ರೊಟ್ಟಿ ಮಾಡಿದ್ದೆ. ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ನಾನು ಆಲೂಗಡ್ಡೆ ಸಾಗು ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಜಸ್ಟ್ ಆಲೂಗಡ್ಡೆ ಪಲ್ಯ ಯಾವಾಗಲೂ ಮಾಡ್ತಾ ಇರ್ತೀವಿ ನಾವು ದೋಸೆಗೆ. ಈ ಸತಿ ಈ ಥರ ಸೆಮಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ರೊಟ್ಟಿ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾನು ಕೂಡ ಇವಾಗ ತಿಂದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇನ್ನು ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಅಂತ ಹೇಳ್ಬಿಟ್ಟು ಬೇಬಿ ಕುಚ್ಚು ಆರ್ಡರ್ ಇತ್ತು. ಸರಿ ಕಟ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇಬಿ ಕುಚ್ಚನ್ನ ಕಟ್ಟಲಿಕ್ಕೆ ಅಂತ ಕುತ್ಕೊಂಡಿದ್ದೆ. ಇನ್ನು ಆಲ್ಮೋಸ್ಟ್ ಬೇಬಿ ಕುಚ್ಚಿಗೆ ಒಂದು 2ರಿಂದ 3 ಅವರ್ ಒಳಗಡೆ ಸ್ಯಾರಿ ಕುಚ್ಚನ್ನ ಕಟ್ಬಿಡ್ಬೋದು. ನಿಮ್ಮ ಹತ್ರ ಆಲ್ಮೋಸ್ಟ್ ಒಂದೇ ಥರ ಒಂದು 3 ಥ್ರೆಡ್ಸ್ ಇತ್ತು ಅಂತಂದರೆ ಸುತ್ತಕೊಂಡು ಬೇಗ ಕಟ್ಬಿಡ್ಬೋದು. ಈ ರೀತಿಯಾಗಿ ಬೇಬಿ ಕುಚ್ಚನ್ನು ಸಹ ಕಟ್ಟಿ ಮುಗಿಸಿದ್ದೀನಿ ನಾನು. ಸ್ವಲ್ಪ ಅವರೆಕಾಳಿತ್ತು, ಇದು ಸೀಸನ್ ಲಾಸ್ಟ್ ಅವರೆಕಾಳು ಅಂತ ಅನ್ಕೋತೀನಿ. ಸ್ವಲ್ಪ ನೆನೆಸಿದ್ದೆ ಬಿಡಿಸ್ಬಿಟ್ಟು. ಸರಿ ಪೂಜೆ ಎಲ್ಲ ಆದಮೇಲೆ ಇಟ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕಾಳನ್ನ ಇಟ್ಕೊತಾ ಇದ್ದೀನಿ. ಫಸ್ಟೇ ಕಿತ್ಕೊಬಿಟ್ರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಉಪ್ಪಿಟ್ಟು ಮಾಡೋಣ ಅಂದ್ಕೊತಾ ಇದ್ದೀನಿ. ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಆಲ್ಮೋಸ್ಟು ಎಲ್ಲರಿಗೂ ಇಷ್ಟ ಆಗಲ್ಲ. ಆದರೆ ನೀವು ಒಂದ್ಸತಿ ತೆಳ್ಳಗೆ ಉಪ್ಪಿಟ್ಟನ್ನ ಮಾಡಿ ಅದ್ರ ಜೊತೆ ಅವರೆಕಾಳು ಮತ್ತು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಒನ್ ಟೈಮ್ಗೆ ಬಿಸಿ ಬಿಸಿಯಾಗಿ ಅವಾಗೇ ಮಾಡ್ಕೊಂಡು ಅವಾಗೇ ತಿನ್ನಬೇಕು. ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು ಕನ್ಸಿಸ್ಟೆನ್ಸಿ, ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿಟ್ಟಿಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ, ಇದ್ಕಿದ ಬೇಳೆ ಸಾಂಬಾರು ಅಂತ ಹೇಳ್ಬಿಟ್ಟು ಈ ಕಾಳನ್ನ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಸಂಜೆಗೆ ಉಪ್ಪಿಟ್ಟನ್ನ ಮಾಡಿದ್ದೆ ನೈಟಿಗೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಬಿಸಿ ಬಿಸಿನೇ ತಿಂತಾ ಇರಬೇಕು ಉಪ್ಪಿಟ್ಟು. ನೋಡಿ ನಾನು ನಿಮಗೆ ಅವರೆಕಾಳು ಸಹ ತೆಗ್ದು ತೋರಿಸ್ತಾ ಇದ್ದೀನಿ. ಇದು ಅವರೆಕಾಳು ಹಸಿದೆ ಹಾಗೆ ಕೂಡ ಹಾಕ್ಬೋದು, ಇಲ್ಲ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು, ಇದಕ್ಬಿಟ್ಟು ಕೂಡ ಹಾಕ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಬ್ಬೊಬ್ಬರು ಮೊಸರು ಬಜ್ಜಿ ಹಾಕೊಂಡು ತಿಂತಾರೆ, ಮೊಸರು ಹಾಕೊಂಡು ತಿಂತಾರೆ. ನಮ್ಮ ಮನೇಲಿ ಹಾಗೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟನಪ್ಪ ಅಪ್ಪ ನಿನ್ಗೆ ಯಾರು ಇಷ್ಟನಪ್ಪ? ಅಮ್ಮ. ನಿಂಗೆ ಯಾರು ಇಷ್ಟನಪ್ಪ? ಅಪ್ಪ. ಆಯ್ತು ಇವಾಗ ಮಾರೇಪ್ಪ ವಿಡಿಯೋ ಮಾಡ್ಕೊಂಡಿದ್ದು ಸುಮ್ಮನೆ ಅಲ್ಲ. ಯಾರು ಇಷ್ಟನಪ್ಪ? ಇನ್ನು ನೈಟ್ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಎಣ್ಗಾಯಿ ಪಲ್ಯ ಮಾಡಿದ್ದೆ ಟಿಫನಿಗೆ. ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ. ರಾಗಿ ರೊಟ್ಟಿ ಅಂತೂ ತುಂಬಾ ಒಳ್ಳೆಯದು. ನಾನು ರೆಗ್ಯುಲರಾಗಿ ಯಾವಾಗೂ ವೀಕ್ಲಿ ಒನ್ಸ್ ರಾಗಿ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ ಮಾಡ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ, ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿ. ಬೆಳಗ್ಗೆ ಟಿಫನ್ ಎಲ್ಲ ಆದಮೇಲೆ ಇನ್ನು ಟಿಫನ್ ಕೂಡ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡೋಣ ಅಂತ ಬಂದಿದ್ದೀನಿ ಕಿಚನ್ಗೆ. ಇವಾಗ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಇನ್ನು ಪಾತ್ರೆಗಳಂತೂ ತುಂಬ ಆಗಿಬಿಟ್ಟಿತ್ತು. ನೈಟ್ ಕೂಡ ತೊಳಿಲಿಲ್ಲ ಕೆಲಸ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಇವಾಗ ಪಾತ್ರೆ ತೊಳಿಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಕಿಚನಿಗೆ. ಅಡುಗೆ ಮನೆಯೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸತಿ ಪಾತ್ರೆ ತೊಳೆದ್ಬಿಟ್ಟು ಟಬ್ಬಿಗೆ ಹಾಕ್ಬಿಟ್ರೆ ಎಲ್ಲ ವಾಶ್ ಆದಮೇಲೆ ಒಂದು ಸತಿ ಜೋಡಿಸ್ಕೊಂಬಿಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಆರ್ಕೊಂಡ್ಮೇಲೆ ಜೋಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಸಿಂಕ್ ಹತ್ರ ಬಂದುಬಿಟ್ಟು ಒಂದು ಚಿಕ್ಕದು ಒಂದು ಡಸ್ಟ್ಬಿನ್ ಇಟ್ಕೊಂಡಿರ್ತೀನಿ. ನಾನೇನಾದರೂ ಅನ್ನ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮಕ್ಕಳು ಅದನ್ನೆಲ್ಲ ತಿನ್ನಲ್ವಲ್ಲ, ಅದನ್ನೆಲ್ಲ ಅದಕ್ಕೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಕವರ್ ಹಾಕ್ಬಿಟ್ಟು ಒಂದು ಡಸ್ಟ್ಬಿನ್ ಇಟ್ಕೊಂಡಿರ್ತೀನಿ. ಅದನ್ನು ಅದಕ್ಕೆ ಹಾಕ್ಕೊಂಡು ಹಾಗೆ ತೊಳ್ಕೊಂಡ್ರೆ ನಾವು ಸಿಂಕಿಂದ ಕ್ಲೀನ್ ಮಾಡೋದು ತೆಗಿತೆ, ಸಿಂಕು ಬೇಗ ಕೂಡ ಕಟ್ಕೊಳಲ್ಲ. ಅದರಿಂದ ನಾನು ಆ ರೀತಿಯಾಗಿ ಮಾಡ್ತೀನಿ. ಇವಾಗ ನೋಡಿ ಪಾತ್ರೆ ತೊಳೆದ್ಬಿಟ್ಟೆಲ್ಲ ಇಟ್ಕೊತಾ ಇದ್ದೀನಿ ಬೆಳಗ್ಬಿಟ್ಟು. ಇನ್ನೊಂದು ಸತಿ ತೊಳೆದ್ಬಿಟ್ಟು ಆ ಟಬ್ಬಿಗೆ ಹಾಕೊಂಡ್ಬಿಡ್ತೀನಿ. ಬೇಗ ಬೇಗ ವಾಶ್ ಆಗುತ್ತೆ ಪಾತ್ರೆ.
ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಸ್ಯಾರಿದು ಕ್ಯಾಟ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕುಚ್ತು. ಸರಿ ಒಂದು ವೀಕಿಂದ ಕ್ಯಾಟ್ಲಾಗಿಗೆ ಸ್ವಲ್ಪನೇ ರೆಡಿ ಮಾಡಿಟ್ಟಿದ್ದೆ. ಸರಿ ಫುಲ್ ಫೈನಲ್ ಇವತ್ತು ಫಿನಿಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ನ ಈ ರೀತಿಯಾಗಿ ಫಿನಿಶ್ ಮಾಡಿದ್ದೀನಿ. ಇವಾಗ ಯಾರಾದರೂ ಕಸ್ಟಮರ್ ಬಂದರೆ ತೋರಿಸ್ಲಿಕ್ಕೂ ಕೂಡ ಈ ಥರ ಕುಚ್ಚು ಕಟ್ತೀವಿ ಅಂತ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ ರೆಡಿ ಮಾಡಿ ಇಟ್ಟಿದ್ದೀನಿ. ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇನ್ನು ಊಟ ಹಾಕ್ಕೊಡ್ತಾ ಇದ್ದೀನಿ. ಇವತ್ತು ಹೆಂಗೂ ಶನಿವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಾಗಿತ್ತು. ಸರಿ ಮಕ್ಕಳಿಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಸರಿ ನುಗ್ಗೆಕಾಯಿ ಮತ್ತು ತರಕಾರಿ ಎಲ್ಲ ಸಾಂಬಾರು ಮಾಡಿದ್ದೆ. ಸರಿ ಊಟ ಹಾಕ್ಕೊಟ್ಟಿದ್ದೀನಿ. ಅವರು ಚಿಂಟು ನೋಡಿಕೊಂಡು ಊಟನ ಮಾಡ್ತಾಯಿದ್ದಾರೆ. ಹಾಗೆಯೇ ಪೂಜೆನೂ ಕೂಡ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ಇನ್ನು ಯುಗಾದಿಗೆಲ್ಲ ಊರಿಗೆ ಹೋಗಿದ್ವಿ ನಾವು. ಊರಿಂದ ಯಾವುದೇ ರೀತಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ಮಾಡ್ಕೊಂಡು ಬಂದಿಲ್ಲ ಊರಲ್ಲಿ. ಇವಾಗ ಡೈರೆಕ್ಟ್ ಮನೆಗೆ ಬಂದಮೇಲೆ ನಾನು ಯಾವ ರೀತಿಯಾಗಿ ದಿನನ ಕಳೆದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆ ಹತ್ರ ಹೋಗಿದ್ದೆ ಮಕ್ಕಳನ್ನ ಕರ್ಕೊಂಡು. ಸರಿ ಅಲ್ಲಿ ಆಂಟಿ ಬೆಳಗ್ಗೆ ದೋಸೆ ಮಾಡಿದ್ರಂತೆ. ನಮ್ಮ ಮಕ್ಕಳಿಗೆ ಪುಟಾಣಿಯಾಗಿ ದೋಸೆನ ಹಾಕ್ಕೊಡ್ತಾ ಇದ್ರು. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ನನ್ನ ಮಗನಿಗೆ ಈ ಥರ ಚಿಕ್ಕ ಪುಟಾಣಿ ದೋಸೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರ ಅಜ್ಜಿ ಅವನಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದಾರೆ ನನ್ನ ಮಗನಿಗೆ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ದೊಡ್ಡವನಿಗೆ ಒಂದ್ಸತಿ ಚಿಕ್ಕವನಿಗೆ ಒಂದ್ಸತಿ ಇಬ್ಬರಿಗೂ ಒಂದೊಂದ್ಸತಿ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಇಬ್ಬರು ಕಿತ್ತಾಡ್ತಾರಂತ ಗೊತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ಇಬ್ಬರು ಸಪ್ರೇಟಾಗಿ ಈ ಥರ ಫ್ಲವರ್ ಶೇಪಲ್ಲಿ ಚಿಕ್ಕದಾಗಿ ದೋಸೆನ ಉಯ್ಕೊಟ್ರು. ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ. ಅವರು ಇಷ್ಟಪಡ್ತಾರೆ. ಸ್ವಲ್ಪ ಮಕ್ಕಳಿಗೆ ಅಟ್ರಾಕ್ಟಿವ್ ಕೂಡ ಅಂತ ಅನ್ಸುತ್ತೆ. ಇನ್ನು ಈ ರೀತಿಯಾಗಿ ನಾನು ಇಷ್ಟೊಂದೆಲ್ಲ ಟ್ರೈ ಮಾಡಲ್ಲ ಮಕ್ಕಳಿಗೆ. ಯಾಕಂದರೆ ರೆಗ್ಯುಲರಾಗಿ ಒಂದು ದೋಸೆ ಉಯ್ಕೊಟ್ಬಿಡ್ತೀನಿ. ಬೆಳಗ್ಗೆ ಇವತ್ತು ಟೈಮ್ ಇರಲ್ಲ ಚಿಕ್ಕ ಉಯ್ಯಕ್ಕೆ. ಅವ್ರ ಅಜ್ಜಿ ಸಂಜೆ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ನೈಟ್ ಮಾಡ್ಕೊಡ್ತಾ ಇದ್ದಾರೆ ಈ ತರ ದೋಸೆನ. ದೋಸೆ ಇತ್ತು ತುಂಬಾ ಚೆನ್ನಾಗಿತ್ತು. ದೋಸೆ ಜೊತೆ ಸ್ವಲ್ಪ ತುಪ್ಪ ಮೇಲೆ ಹಾಕ್ಬಿಟ್ಟು ದೋಸೆನ ಉಯ್ಕೊಡ್ತಾ ಇದ್ದಾರೆ ಅವ್ರ ಅಜ್ಜಿ ಅವನಿಗೆ. ಇನ್ನ ನನಗೂ ಕೂಡ ರೊಟ್ಟಿನ ಮಾಡಿದ್ರು. ಸರಿ ರೊಟ್ಟಿನ ತಿಂತಾ ಇದ್ದೀನಿ. ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ನು. ಇನ್ನು ಸ್ವಲ್ಪ ಜೋಳದ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಹಾಕೊಂಡು ನೈಟ್ ಊಟನ ಮುಗಿಸಿದಾಯ್ತು. ಈ ರೀತಿ ಆಗಿತ್ತು ನಮ್ಮ ದಿನ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದೆ ಸಪೋರ್ಟ್ ಮಾಡಿ.